ದೃಷ್ಟಿ ದೋಷ. ಎಷ್ಟು ಜನಕ್ಕೆ ದೃಷ್ಟಿ ದೋಷ ಆಗಿದೆ? ಅಲ್ಲ, ದೋಷ ಅಂತಂದ್ರೆ ಏನು? ಒಂದು ಗಮನಿಸಿದೀರಾ, ನಾವು ಯಾವ್ದೆಲ್ಲ ವಿಚಾರಗಳನ್ನ, ಯಾವ್ದೆಲ್ಲ ಗುಟ್ಟು ಅಂತಿರುತ್ತೋ, ಸೀಕ್ರೆಟ್ ಅಂತಿರುತ್ತೋ, ಅದೆಲ್ಲ ಇನ್ನೊಬ್ರಿಗೆ ಹೇಳಿದ ತಕ್ಷಣ ಆ ಕೆಲ್ಸಗಳಾಗ್ತಿರಲ್ಲ. ಮನೆ ಕಟ್ಬೇಕು ಅಂತಿರ್ತೀವ, ಒಂದು 10 ಜನ ಕೇಳಿರ್ತೇವೆ, ಬಟ್ ಮನೆ ಕಟ್ಟೋದಕ್ಕೆ ಏನೇನೋ ವಿಘ್ನಗಳು, ಆಪತ್ತುಗಳು, ತೊಂದರೆಗಳು, ಕಷ್ಟಗಳು, ಕಟ್ಟೋಕೆ ಆಗ್ತಿರೋದಿಲ್ಲ. ಅಥವಾ ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಇರ್ತೀವಿ, ಒಂದು 10-6 ಜನ ಕೇಳ್ಬಿಡ್ತೇವೆ ನಾವು, ಫ್ರೆಂಡ್ಸು, ರಿಲೇಟಿವ್ಸು ಅಂತಂತ ಹೇಳಿ, ಬಟ್ ಅವರಿಂದನೇ ತೊಂದರೆಗಳಾಗಿರುತ್ತೆ. ಅಥವಾ ನಾವು ಅಂದುಕೊಂಡಿರೋ ಕೆಲಸ ಅಂದುಕೊಂಡಷ್ಟು ಫಲವನ್ನು ಕೊಡ್ತಿರಲ್ಲ. ಇದಕ್ಕೆಲ್ಲ ಏನ್ ಗೊತ್ತಾ ಕಾರಣ? ಇವರೆಲ್ಲರೂ ನಾವು ಯಾರಿಗೆಲ್ಲ ಹೇಳಿದ್ವೋ ಅವ್ರ ಕಡೆ ಆಶೀರ್ವಾದಕ್ಕಿಂತ ಹೆಚ್ಚು ಅಸೂಯೆ, ದೃಷ್ಟಿ ಅನ್ನೋದು ಬಿದ್ದು ಬಿಟ್ಟಿರುತ್ತೆ. ಆ ದೃಷ್ಟಿನ ಹೇಗೆ ನಿವಾರಣೆ ಮಾಡ್ಕೋಬೇಕು? ಮುಂಬರುವ ಕಾರ್ಯಾಗಾರದಲ್ಲಿ ಎಲ್ಲರೂ ಬರ್ಬೇಕಂತಂದ್ರೆ ಏನೆಲ್ಲ ತೆಗೆದುಕೊಂಡು ಬರ್ಬೇಕು ಅಂತಂತ ನಾನು ಈಗಾಗಲೇ ಹೇಳಿದ್ದೇನೆ. ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಅದನ್ನೆಲ್ಲ ತೆಗೆದುಕೊಂಡು ಬನ್ನಿ. ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋಣ. ಇನ್ನು ಮುಂದೆ ದೃಷ್ಟಿ ದೋಷ ಆಗದೇ ಇರೋ ರೀತಿ ನಾವು ಜೀವಿಸೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.